ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ದ ಲಾಗ್ ಆಫ್ ಶ್ರೀ ಹಿರೇಕಲ್ಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಫಸ್ಟ್ಲಿ ನಾನು ನಿಮಗೆಲ್ಲ ಈ ಲಾಗಲ್ಲಿರೋರನ್ನ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಹೀ ಈಸ್ ಗೌರೀಶ್, ಆಲ್ವೇಸ್ ಫಂಕ್. ಹೀ ಈಸ್ ನಿಖಿಲ್, ಸೈಲೆಂಟ್ ಬಾಯ್. ಆ್ಯಂಡ್ ಹೀ ಈಸ್ ಮಿಸ್ಟರ್ ಕೌಶಿಕ್, ಆಲ್ವೇಸ್ ಕಾಮ್ ಆ್ಯಂಡ್ ಕಂಪೋಸ್ಡ್. ದಿಸ್ ಈಸ್ ಚೈತ್ರ, ಡ್ಯಾನ್ಸ್ ಲವರ್. ಆ್ಯಂಡ್ ಶೀ ಈಸ್ ಕಾವ್ಯ, ಅ ವೆರಿ ಸ್ಟ್ರಾಂಗ್ ವುಮೆನ್. ಏನಕ್ಕೆ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಲಾಗಿಗೆ ಬರೋಣವಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸಾರಿ ಎಲ್ಲರಿಗೂ ಇಂಟ್ರಡಕ್ಷನ್ ಕೊಡ್ತಾ ನನ್ನನ್ನು ನಾನು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದೇ ಮರ್ತೋದೆ. ಎಸ್, ಇಟ್ಸ್ ಮೀ ಮಂಜು. ವಾಟ್ ಎವರ್ ಯು ಕ್ಯಾನ್ ಕಾಲ್, ಐ ವಿಲ್ ಹ್ಯಾಪಿ. ಈಗ ಲಾಗ್ ಕಂಟಿನ್ಯೂ ಮಾಡೋಣವಾ? ಬೆಳಿಗ್ಗೆನೇ ಎದ್ದು ಕಾರ್ಗೆ ಸ್ನಾನ ಮಾಡಿಸಿ ಶಾಂಪೂ ಸೋಪು ಹಾಕಿ ಚೆನ್ನಾಗಿ ಮೈ ತಿಕ್ಕಿ ಒರೆಸಿ ಅಂತೂ ಇಂತೂ ಕಾರ್ನ ಪಳ ಅಂತ ಹೊಳೆಯೋಗಿ ಮಾಡಿದ್ವಿ. ನಂತರ ನಾವು ಸ್ವಲ್ಪ ರೆಡಿ ಆಗೋಣ ಅಂತ ಸ್ನಾನಗಿನ ಮಾಡಿಕೊಂಡು ಜಿಂಕ್ ಚಾಕಾಗಿ ಬಟ್ಟೆ ಹಾಕ್ಕೊಂಡು ಯಾವುದಕ್ಕೂ ಇರಲಿ ಅಂತ ಚಾಪೆ ದಿಂಬು ಛತ್ರಿನ ಗಾಡಿ ಒಳಗೆ ಹಾಕಿ ಅಮ್ಮ ಮಾಡಿದ ಪುಳಿಯೋಗರೆ ಮತ್ತು ಕಾಫಿನ ಬ್ಯಾಗಿಗೆ ನೀಟಾಗಿ ಹಾಕೊಂಡು ಅಲ್ಲಿಂದ ಹೊರಟ್ವಿ. ಅಷ್ಟರಲ್ಲಿ ಗೌರೀಶ್ವರ್ ಬೈಕಲ್ಲಿ ಹೋಗಿ ಕೌಶಿಕ್ ಅವ್ರನ್ನ ಎತ್ತಾಕೊಂಡು ಬಂದಿದ್ರು. ಜರ್ನಿ ಶುರುವಲ್ಲೇ ಮಾರುತಿ ಅವ್ರ ದರ್ಶನವೂ ಆಯಿತು. ಸೊ ಜಯ ಆಂಜನೇಯ ಅಂತ ಅಲ್ಲಿಂದ ಗಾಡಿ ಬಿಟ್ವಿ. ಅಷ್ಟರಲ್ಲಿ ನಮ್ಮ ಸೈಲೆಂಟ್ ಬಾಯ್ ನಿಖಿಲ್ ಅವರು ವೈಲೆಂಟಾಗಿ ರೆಡಿಯಾಗಿ ರೋಡ್ ಸೈಡಿಗೆ ಬಂದು ನಿಂತಿದ್ರು. ಅವ್ರನ್ನ ಕಾರೊಳಗೆ ಕಿತ್ತಾಕೊಂಡು ಅಲ್ಲಿಂದ ಚೈತ್ರ ಅವ್ರ ಮನೆಗೆ ಹೋಗಿ ಅವ್ರನ್ನ ಹತ್ತಿಸ್ಕೊಂಡು ಜರ್ನಿ ನಿರ್ವಿಘ್ನವಾಗಿರಲಿ ಅಂತ ವಿಘ್ನೇಶ್ವರನ ಸಾಂಗ್ ಹಾಕೊಂಡು ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಬಂದು ಬೆಟ್ಟದ ಕಡೆ ಕೊಟ್ವಿ. ಅಲ್ಲಿಂದ ನಮ್ಮ ಕೌಶಿಕ್ ಬಾಯ್ ಅವರು ಡ್ರೈವ್ ತೊಗೊಂಡ್ರು. ಮಾರ್ನಿಂಗ್ ಟೈಮ್ ಆಗಿದ್ದರಿಂದ ಎಲ್ಲರೂ ಒಂದೊಂದು ಬೈಟ್ ಬಿಸ್ಕೆಟ್ ತಿನ್ಕೊಂಡು ವಾತಾವರಣ ಚೆನ್ನಾಗಿದ್ದರಿಂದ ಲೈಟಾಗಿ ಸಾಂಗ್ ಹಾಕೊಂಡು ಮೈಲ್ಡ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ದಾರಿಲಿ ನಮ್ಮ ಹೊಸಪಟ್ಟಣದಮ್ಮ ದೇವಸ್ಥಾನ ಸಿಕ್ತು. ದೇವಸ್ಥಾನ ಓಪನ್ ಇರಲಿಲ್ಲ, ಆದರೂ ಕರ್ಪೂರ ಹಚ್ಚಿ ಹೋಗೋಣ ಅಂತ ಕರ್ಪೂರ ಹಚ್ಚಿ ಗಂಟೆ ಹೊಡೆದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ನಂತರ ಜೋಶಾಗಿರೋ ಸಾಂಗ್ಸ್ ಹಾಕೊಂಡು ಜಾಲಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ನಮಗೆ ಸಿಕ್ಕೇ ಬಿಡ್ತು ಸಿದ್ದಪ್ಪನ ಬೆಟ್ಟಕ್ಕಿರೋ ದಾರಿಯ ಹೆಬ್ಬಾಗಿಲು. ಅಲ್ಲಿಂದ ಸ್ವಲ್ಪ ದೂರಕ್ಕೆ ಟಾರ್ ರೋಡೆಲ್ಲ ನಿಲ್ಲಾಗಿ ಮಣ್ ರೋಡ್ ಸಿಕ್ತು, ಕೆರೆ ಸಿಕ್ತು. ಹಾಗೆ ಬೆಟ್ಟದ ಹತ್ರಕ್ಕೆ ಹೋಗ್ತಾ ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಕೊನೆಗೂ ಗಾಡಿನ ಪಾರ್ಕ್ ಮಾಡಿ ಎಲ್ಲರೂ ಒಂದೊಂದು ಬ್ಯಾಗ್ನ ತಗೊಂಡು ಬೆಟ್ಟ ಹತ್ತಕ್ಕೆ ಶುರು ಮಾಡೇ ಬಿಟ್ವಿ. ಬೆಟ್ಟಕ್ಕೆ ಅಂತ ಗೊತ್ತಿದ್ದು ಇಳಿಸ್ಲಿಪರ ಬಂದಿದ್ದ ಕಾವ್ಯ ಅವರು ನಿಂಗಿದ್ದು ಬೇಕಿತ್ತ ಮಗಳೇ ಅನ್ನೋ ಹಾಗೆ ಕೈಲಿ ಹಿಡ್ಕೊಂಡು ಹೊತ್ತೋಗಾಯಿತು. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂಜ್, ಗಂಧದ ಕಡ್ಡಿ ಪರಮೇಶ, ತಕಡಿ ತಮ್ಮಯ್ಯ, ತುಂಬಿ ಕಿಟ್ಟಿ ಅಂತೀವಿ. ಬಿ ಎನ್ ನರಸಿಂಹರಾಜು. ಹಾಗೆ ಸ್ವಲ್ಪ ದೂರ ಹತ್ತಿಸಿದ್ದಂತೆ ಬಸವಣ್ಣನ ಗುಡಿ ಸಿಕ್ತು. ಅಲ್ಲೂ ಒಂದ್ಸಲ ಗಂಟೆ ಹೊಡೆದು ಕೈ ಮುಗ್ದು ಮುಂದಕ್ಕೆ ಹೋದ್ವಿ. ಹೋಗ್ತಾ ದಾರಿ ಮಧ್ಯೆ ಡೈರೆಕ್ಟರ್ ನಿಖಿಲ್ ಅವರು, ಕ್ಯಾಮ್ರಾಮನ್ ಗೌರೀಶ್ ಅವರು, ಹಾಗೆ ನಮ್ಮ ಹೀರೋ ಸಾಹೇಬ್ರು ಕೌಶಿಕ್ ಅವರು ಅಲ್ಲೇ ಇದ್ದಿದ್ದರಿಂದ KGF ಪಾರ್ಟ್ 3ಗೆ ಪೋಸ್ಟರ್ ಬಿಡೋಕ್ಕೆ ಒಂದು ಭರ್ಜರಿ ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ತುಂಬ ಜನ ಇಲ್ಲಿ ಹುಲಿ ಕರಡಿ ಎಲ್ಲ ಇದೆ ಅಂತ ಹೇಳಿದರು. ಅದಕ್ಕೆ ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ ಚುಚ್ಚುರೆ ಒಳಗೆ ನುಗ್ದಲ್ಲಿರೋಂಥ ಚಾಕುನೂ ತಗೊಂಡೋಗಿದ್ವಿ. ಆಗೋ ಈಗೋ ಹೋಗ್ತಾ ಗಂಟೆ 10:30 ಆಯಿತು. ಎಲ್ಲರೂ ಹೊಟ್ಟೆ ಒಳಗಿರೋ ಗಂಟೆನೂ ಬಾರ್ಸೋಕ್ಕೆ ಶುರುವಾಯಿತು. ಅಷ್ಟರಲ್ಲಿ ತಿಂಡಿ ತಿನ್ನೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಕೂಡ ಸಿಕ್ತು. ಸೊ ಅಲ್ಲೇ ಟಿಕಾಣಿ ಹುರಿದ್ವಿ. ನಮ್ಮ ಹುಡುಗರು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಹುಡುಗಿರು ಬೀಳ್ತಾರೋ ಇಲ್ಲೋ ಅಂತ ಚೆಕ್ ಮಾಡ್ಕೊತಾ ಇದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇದೇ ಗ್ಯಾಪಲ್ಲಿ ನಮ್ಮ ಕಾವ್ಯ ಅವರು ಒಂದು ಸೆಷನ್ ಫೋಟೋ ಶೂಟ್ ಕೂಡ ಮುಗಿಸ್ಕೊಂಡ್ರು. ಅಷ್ಟರಲ್ಲಿ ಚೈತ್ರ ಅವರು ಎಲ್ಲರ ಪ್ಲೇಟಿಗೂ ತಿಂಡಿ ಹಾಕಿ ರೆಡಿ ಮಾಡಿದರು. ಆಮೇಲೆ ಎಲ್ಲರೂ ತಿಂಡಿ ತಿಂದು ಕಾಫಿ ಕುಡಿತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಹುಡುಗರು ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಹೋಗಿ ನೋಡಿದ್ರೆ, ಡೈರೆಕ್ಟ್ರೆ ಅದೊಂದು ಫೋಟೋ ತೆಗೀರಿ. ಏನು ಕಾಣ್ತೀವಲ್ಲ ಡೈರೆಕ್ಟ್ರೆ ಮುಂದ್ಗಡೆ ಮುಚ್ಚಳಕೆ ತೆಗೀರಿ, ಎದುರುಗಡೆ ಫೋಟೋ ಕಾಣುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೆಕ್ಸ್ಟ್ ಅಲ್ಲಿಂದನೂ ಜಾಗ ಖಾಲಿ ಮಾಡಿ ಮುಂದಕ್ಕೆ ಹೊರಟ್ವಿ. ಅಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡಿ ಕೆಳಗಿಳಿತಾ ಇದ್ರು. ಹೋಗ್ತಾ ದಾರಿ ಮಧ್ಯೆ ಒಂದು ಹೊಳೆ ಸಿಕ್ತು, ಆದರೆ ನೀರೇನು ಹರಿತಾ ಇರಲಿಲ್ಲ. ಅಲ್ಲಿನ ಜನರು ಇದನ್ನು ಆ್ಯಕ್ಚುಲಿ ಮಜ್ಜಿಗೆ ಹೊಳೆ ಅಂತ ಕರೀತಾರಂತೆ. ಕಾರಣ ಅಲ್ಲರಿಯೋ ನೀರು ಮಜ್ಜಿಗೆ ಬಣ್ಣದಲ್ಲಿ, ಅಂದರೆ ಬಿಳಿ ಬಣ್ಣದಲ್ಲಿರುತ್ತಂತೆ. ನೀರು ಹರಿದಲ್ಲಿರೋ ಕಾರಣ ನಾವು ಅದು ನೋಡೋಕ್ಕಾಗಲಿಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತ ಮುಂದಕ್ಕೆ ಹೋದ್ವಿ. ಮುಂದೆ ತುಂಬ ಅಪ್ ಸ್ಟೆಪ್ ಸಿಕ್ತು. ಅದನ್ನು ಹತ್ತಿ ಮುಗಿಸಿ ಅಲ್ಲೇ ಒಂದು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಆ ಗ್ಯಾಪಲ್ಲಿ ಇನ್ನೊಂದು ರೌಂಡ್ ಫೋಟೋ ಶೂಟ್ ಕೂಡ ಮುಗೀತು. ಮಾತೇ ನಿಲ್ಸಲ್ಲ, ಮಾತೇ ಆಡೋಲ್ಲ, ತುಂಬಾ ಮಾತಾಡ್ತಾರೆ. ಇವ್ರಗಳ ಮಧ್ಯೆ ನಂಗೆ ಮಾತಾಡಕ್ಕೆ ಅವಕಾಶವೇ ಕೊನೆಗೆ ನಮ್ಮ ಗೌರೀಶ್ ಅವರು ಸೆಲ್ಫಿ ಸ್ಟಿಕ್ನ ಟ್ರೈಪಾಡ್ ಸ್ಟ್ಯಾಂಡ್ ಮಾಡಿ ನಿಲ್ಲಿಸ್ಬಂದರು. ಒಬ್ಬರೊಬ್ಬರೇ ನಾವೆಲ್ಲ ಮಾಡಲ್ ರೇಂಜಿಗೆ ನಡ್ಕೊಂಡು ಹೋದ್ವಿ.
ನಂತರ ಅಲ್ಲೇ ಯಾವುದೋ ಒಂದು ಬಂಡೆ ಮೇಲೆ ನಮ್ಮ ಟಿಪ್ಟೂರಿಯನ್ಸ್ ಯಾರೋ ಟಿಪ್ಟೂರ್ ಅಂತ ಕೆತ್ತಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋದರೆ ಅಲ್ಲೇ ಒಂದು ದೊಡ್ಡ ಬಂಡೆ ಕೆಳಗೆ ಒಂದಷ್ಟು ಶಿವಭಕ್ತರು ಶಿವ ಅಂತ ಮಲಿಕೊಂಡಿದ್ರು. ಅವರನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕೇ ಬಿಡ್ತು ಸಿದ್ದಪ್ಪನ ದೇವಾಲಯ. ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಕರ್ಪೂರ ಹಚ್ಚಿ ಬ್ಯಾಗ್ನೆಲ್ಲ ಅಲ್ಲೇ ಹೊರಗಿಟ್ಟು ದೇವಸ್ಥಾನದೊಳಗೆ ಹೋಗಿ ಭಕ್ತಿಯಿಂದ ವಿಭೂತಿ ಇಟ್ಕೊಂಡು ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡಿ ಕೈ ಮುಗಿದು ಅಡ್ಬಿದ್ವು. ಅಷ್ಟರಲ್ಲಿ ನಮ್ಮ ನಿಖಿಲ್ ಅವರು ದೊಡ್ಡ ಮನಸ್ಸಿಂದ ಒಂದು 100 ರೂಪಾಯಿ ನೋಟ್ನ ಉಂಡಿಗೆ ಹಾಕಿದ್ರು. ಅವನು ದೊಡ್ಡ ಮನೆ ಅಂದ್ಕೊಳು. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಮಂಟಪದ ಮೇಲೆ ಕುಂತಿದ್ದು ದೇವಸ್ಥಾನದ ಅರ್ಚಕರ ಜೊತೆ ಸ್ವಲ್ಪ ಮಾತಾಡಿ ಬೆಟ್ಟದ ಪೀಕ್ ತಲುಪೋಕೆ ಇನ್ನೂ ಸ್ವಲ್ಪ ಮೇಲೆ ಕತ್ತಬೇಕಿತ್ತು. ಎಲ್ಲ ಬ್ಯಾಗ್ನೂ ತೊಗೊಂಡು ಹೋಗೋಕ್ಕೆ ರಿಸ್ಕ್ ಆಗುತ್ತೆ ಅಂತ ಅಲ್ಲೇ ಇದ್ದಂಥ ಪೆಟ್ಟಿಗೆ ಅಂಗಡಿಯವರೊಬ್ಬರನ್ನ ಕೇಳಿ ಒಂದೆರಡು ಬ್ಯಾಗ್ನ ಅಲ್ಲೇ ಇಟ್ಟು ಮತ್ತೆ ಬೆಟ್ಟ ಹತ್ತೋಕೆ ಶುರು ಮಾಡಿದ್ವಿ. ಹೋಗ್ತಾ ದಾರಿ ಮಧ್ಯೆ ಯಾರೋ ನಮ್ಮ ಅಣ್ಣ ತಮ್ಮಂದು ಕವಚ ಸಿಕ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಗೆ ಸ್ವಲ್ಪ ದೂರಕ್ಕೆ ಗಂಗಮ್ಮನ ಮಾಡುವ ಜಾಗ ಸಿಕ್ತು. ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋದ್ವಿ. ಆ ಕಡೆಯಿಂದ ಒಂದು ಪುಟಾಣಿ ಗ್ಯಾಂಗ್ ಬರ್ತಿತ್ತು. ಅವ್ರ ಹತ್ರ ಸ್ವಲ್ಪ ತರಲೆ ಮಾಡಿ ಹಾಗೆ ಕಂಟಿನ್ಯೂ ಆದ್ವಿ. ಓ ಮಹಾಪ್ರಭು ನೀವೇನ್ ಇಲ್ಲಿ ಯಾಕೆ ಹತ್ಬಾರ್ದಾ? ಓ ಟ್ಯಾಂಕ್ ಯಾವ ಊರು ಹೇಳು? ಮೇನನಹಳ್ಳಿ. ಮೆಣನಲ್ಲಿ. ಅದಕ್ಕೆ ಮೇಕೋ ಬಂದ್ರ ಯಾವ ಪರಮೇಶಿ? ಓ, ಹೌದಾ? ಅಯ್ಯೋ. ನೆನ್ನೆ ತಾನೇ ಚೆನ್ನಾಗೇ ಇದ್ದ. ಹೀಗೆ ತರಲೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಕಾವ್ಯ ಅವರು, ಐ ಮೀನ್ ಸ್ಟ್ರಾಂಗ್ ವುಮೆನ್ ಕಾವ್ಯ ಅವರು ಸುಸ್ತಾಗಿ ಅಲ್ಲೇ ದಬಾಕೊಂಬಿಟ್ರು. ಈ ಗ್ಯಾಪಲ್ಲಿ ನಮ್ಮ ಹುಡುಗರು ಸುಮ್ಮನೆ ಇರ್ತಾರ, ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೆ ಇನ್ನೊಂದು ರೌಂಡ್ ಫೋಟೋಶೂಟ್ ಮುಗಿಸ್ಕೊಂಡ್ರು. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ರೆಸ್ಟ್ ಮಾಡಿ ಮತ್ತೆ ಹೊತ್ತೋಕೆ ಶುರು ಮಾಡಿದ್ವಿ. ಹಾಗೆ ಆವಾಗಲಿಂದ ಕ್ಯಾಮ್ರಾ ಹಿಡಿತಿರೋ ನನ್ನ ಮಕ್ಕಳು ಸ್ವಲ್ಪ ಕಾಣಲಿ ಅಂತ ನನ್ನ ಕಡೆಗೂ ಸ್ವಲ್ಪ ಟರ್ನ್ ಮಾಡಿಕೊಂಡೆ. ಹೀಗೆ ಹತ್ತುತ್ತಾ ಪೀಕ್ ಆಫ್ ದ ಹಿಲ್ನ ತಲುಪೇ ಬಿಟ್ವಿ. ಸೊ ನಾವು ವಿ ಆರ್ ಆನ್ ದ ಟಾಪ್ ಆಫ್ ದ ಶ್ರೀ ಹಿರೇಕಲ್ಲು ಸಿದ್ದಪ್ಪನ ಬೆಟ್ಟ. ಆ್ಯಂಡ್ ಸೀರಿಯಸ್ಲಿ ಈ ಬೆಟ್ಟ ಹತ್ತಿ ಟಾಪಲ್ಲಿ ನಿಂತು ವ್ಯೂ ನೋಡುವಾಗ ಮನಸ್ಸಿಗೆ ಖುಷಿಯಾಗೋದಂತೂ ನಿಜ. ಹಾಗೆ ಅಲ್ಲೇ ಎಲ್ಲರೂ ಅಡ್ಡಾಡ್ತಾ ಇದ್ವಿ. ಅಷ್ಟರಲ್ಲಿ ಜ್ಯೂಸ್ ಕುಡಿಯೋಣ ಅಂತ ನಮ್ಮ ನಿಖಿಲ್ ಅಣ್ಣವರು ಜ್ಯೂಸ್ ಬಾಟಲ್ನ ಓಪನ್ ದಬ್ಬ ಟಳ್ 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 ಅನ್ನೋ ಹಾಗೆ ಬೇರೆ ಸ್ಟೈಲಲ್ಲೇ ಓಪನ್ ಮಾಡಿದ್ರು. ಬರೀ ಇಂಥದೆಯ. ಆಮೇಲೆ ಎಲ್ಲರೂ ಜ್ಯೂಸ್ ಕುಡಿತಾ ಪ್ರಕೃತಿ ಸೌಂದರ್ಯನ ಸವಿತಾ ಹಾಗೇ ಸ್ವಲ್ಪ ಹೊತ್ತು ಕುಂತಿದ್ವಿ. ಆಮೇಲೆ ಕ್ಯಾಮ್ರಾದಲ್ಲಿ ಚಾರ್ಜ್ ಖಾಲಿ ಆಗೋ ರೇಂಜಿಗೆ ಎಲ್ಲರದ್ದು ಒಂದೊಂದು ರೌಂಡು ಭರ್ಜರಿ ಫೋಟೋಶೂಟ್ ಆಯಿತು. ಇದೇ ಗ್ಯಾಪಲ್ಲಿ ನಮ್ಮ ನಿಖಿಲ್ ಅಣ್ಣವರು ಒನ್ ಮೋರ್ ಅನ್ನೋ ಹಾಗೆ ಮೋರ್ ಟೇಕ್ ತಗೊಂಡು ಒಂದು ರೀಲ್ಸ್ ಮಾಡ್ಕೊಂಡ್ರು. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರಾ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬತ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಹಾಗೆ ಎಲ್ಲ ಒಂದು ಸ್ಟೆಪ್ ಆಗ್ತಾ ಮೋಜು ಮಸ್ತಿ ಮಾಡ್ತಾ ಇರುವಾಗಲೇ ಲೈಟಾಗಿ ಮಳೆ ಬರೋಕ್ಕೆ ಶುರುವಾಯಿತು. ಸೊ ಎಲ್ಲರೂ ಹೋಗಿ ಅಲ್ಲೇ ಇದ್ದಂಥ ಗೂಡು ಸೇರ್ಕೊಂಡ್ವಿ. ಮಳೆ ನಿಲ್ಲೋವರೆಗೂ ಅಲ್ಲೇ ನಿಂತಿದ್ದು, ಮಳೆ ಎಲ್ಲ ನಿಂತ ಮೇಲೆ ಜಾಗಕ್ಕೆ ಟಾಟಾ ಬಾಬಾ ಹೇಳ್ತಾ ಅಲ್ಲಿಂದ ಹೊರಟ್ವಿ. ಕ್ಯಾಮ್ರಾದಲ್ಲಿ ಚಾರ್ಜ್ ಖಾಲಿ ಆಗಿದ್ದರಿಂದ ನಿಖಿಲ್ ಅಣ್ಣವರು ಬ್ಯಾಟ್ರಿ ತೊಗೊಂಡು ಎಲ್ಲರಿಗಿಂತ ಮುಂಚೆ ಕೇಳೋಕೆ ಹೋಗಿ ಅಂಗಡಿಯವ್ರ ಹತ್ರ ಬ್ಯಾಗು ಇಸ್ಕೊಂಡು ಅಲ್ಲೇ ಇದ್ದಂಥ ದೇವಸ್ಥಾನದ ರೂಮ್ಸ್ಗೆ ಹೋಗಿ ಚಾರ್ಜ್ ಹಾಕೊಂಡು ಕುಂತಿದ್ರು. ನಂತರ ನಾವು ಎಲ್ಲ ಅಲ್ಲಿಗೆ ಹೋದ್ವಿ. ಆಮೇಲೆ ಸುಮ್ಮನಿರಲಾರ್ದೆ ನಾನು ಎಲ್ಲ ರೂಮ್ಸು ನಾನು ವೀಡಿಯೋ ಮಾಡ್ಕೊಂಬರೋಣ ಅಂತ ಹೋದೆ. ಹಾಗೆ ಹೋಗ್ತಾ ಕೊನೆಯ ರೂಮಲ್ಲಿದ್ದಂಥ ಒಂದು ಕೊನೆಯ ಡೋರ್ನ ಓಪನ್ ಮಾಡಿದೆ. ಅಲ್ಲಿ ಸ್ಟವ್ ಇತ್ತು. ಇನ್ನು ಈ ಜಾಗದ ಬಗ್ಗೆ ಹೇಳೋದಾದರೆ, ಈ ಜಾಗ ತಿಪ್ಟೂರಿಂದ 31 ಕಿಲೋಮೀಟರ್ಸ್ ಆಗುತ್ತೆ. ಅದೇ ಅರಸೀಕೆರೆಯಿಂದ ಆದರೆ ಜಸ್ಟ್ 20 ಕಿಲೋಮೀಟರ್ಸ್ ಆಗುತ್ತೆ. ಒನ್ ಡೇ ಟ್ರೆಕ್ಕಿಂಗ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ಜಾಗ ಅಂತೂ ಆ್ಯಪ್ಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ರೈನಿ ಸೀಸನಲ್ಲಂತೂ ಯಾವ ಮಲೆನಾಡಿಗಿಂತ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನೂ ನೀವೇನಾದರೂ ಇಲ್ಲಿ ತಳಿಗೆ ಅಥವಾ ಅಡುಗೆ ಮಾಡಬೇಕು ಅಂತಿದ್ರೆ ಅಡುಗೆ ಪದಾರ್ಥಗಳನ್ನ ಬಿಟ್ಟು ಬೇರೆ ಏನನ್ನೂ ಮೇಲೆ ಕೂತ್ಕೊಂಡು ಬರೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಮಿಕ್ಕಂತೆ ಪಾತ್ರೆ, ಒಲೆ, ಗ್ಯಾಸ್, ನೀರು,
ತಟ್ಟೆಗಳು ಸಹ ಇಲ್ಲೇ ಸಿಗುತ್ತೆ. ನೋಟ್ ಆ್ಯಸ್ ಪರ್ ದ ಪೇಯ್ಡ್. ಆ್ಯಂಡ್ ಇಲ್ಲಿ ಕುಡಿಯೋದಕ್ಕೆ ನಾರ್ಮಲ್ ವಾಟರ್ ಸಿಗುತ್ತೆ. ಅದರ್ವೈಸ್ ನಿಮಗೆ ಪೋರ್ಟಬಲ್ ವಾಟರ್ ಏನಾದ್ರು ಬೇಕು ಅಂದರೆ ದಟ್ಸ್ ಯುವರ್ ಪ್ರಿಫರೆನ್ಸ್. ಆ್ಯಂಡ್ ಇಲ್ಲಿ ಅಡುಗೆ ಮಾಡೋದಕ್ಕಾಗಲಿ ಉಳ್ಕೊಳ್ಳೋದಕ್ಕಾಗಲಿ ಲಿಮಿಟೆಡ್ ಸ್ಪೇಸ್ ಕೂಡ ಇದೆ. ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಆ ದೇವಸ್ಥಾನದೊಳಗೆ ಹೋಗಿ ಬಂಡೆಗಳ ಕೆಳಗಿರೋ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡಿ ಹೊರಗೆ ಬರೋದ್ರೊಳಗೆ ಒಂದು ಪಾಸಿಟಿವ್ ವೈಬ್ ಅಂತೂ ನಮ್ಮಲ್ಲಿ ಸಪ್ಲೈ ಆಗಿರುತ್ತೆ. ಒಟ್ಟಿನಲ್ಲಿ ಈ ಜಾಗ ಅಂತೂ ನಾನು ಆಗಲೇ ಹೇಳ್ದಂಗೆ ಬೆಟ್ಟ ಹತ್ತಿ ಟಾಪಲ್ಲಿ ನಿಂತಾಗ ಮನಸ್ಸು ನಿರಾಳಾಗೋದಂತೂ ನಿಜ. ಸೊ ನಮ್ಮೆಲ್ಲರ ಕಡೆಯಿಂದ ದಿಸ್ ಪ್ಲೇಸ್ ಈಸ್ ಹೈಲಿ ರೆಕಮೆಂಡೆಡ್. ಇದುವರೆಗೂ ಯಾರ್ಯಾರಿಗೆ ಇಲ್ಲಿ ಈ ಜಾಗ ಇದೆ ಅಂತ ಗೊತ್ತಿಲ್ವೋ ಅಥವಾ ಯಾರ್ಯಾರಿಗೆ ಗೊತ್ತಿದ್ದು ಇನ್ನೂ ಬಂದಿಲ್ವೋ ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ. ಐ ಹೋಪ್ ಯು ಆಲ್ ಆರ್ ಲೈಕ್ ದಿಸ್ ಪ್ಲೇಸ್ ಅಂತ ಹೇಳ್ತಾ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಾವೆಲ್ಲರೂ ಏನು ದೇವ್ರಿಗೆ ಕೈ ಮುಗಿದು ಕೆಳಗಿಳಿಯೋಣ ಅಂತ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಆದರೆ ಅಲ್ಲಿ ಯಾರೋ ಭಕ್ತಾದಿಗಳು ತಳಿಗೆ ಮಾಡಿ ದೇವರಿಗೆ ದೊಡ್ಡೆಡೆ ಆಗ್ತಾಯಿದ್ರು. ಸೊ ಅವರು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರು ಅಂತ ತುಂಬ ಬಲವಂತ ಮಾಡಿದ್ರು. ನಾವು ಸರಿ ದೇವ್ರ ಪ್ರಸಾದ ಅಂತ ಪೂಜೆ ಮುಗಿಯೋವರೆಗೂ ಅಲ್ಲೇ ಇದ್ದು ಊಟಕ್ಕೆ ಕೂತ್ಕೊಂಡ್ವಿ. 1 by 1 ಒಳ್ಳೊಳ್ಳೆ ಐಟಮ್ಸೇ ಬಂತು. ನಾವು ಎಲ್ಲ ತೃಪ್ತಿಯಾಗಿ ಊಟ ಮಾಡಿ ತಟ್ಟೆ ಲೋಟ ತೊಳೆದಿಟ್ಟು ದೇವ್ರಿಗೆ ಒಂದು ಸಲ ಕೈ ಮುಗಿದು ಅಲ್ಲಿಂದ ಕೆಳಗಿಳಿಯೋಕ್ಕೆ ಶುರು ಮಾಡಿದ್ವಿ. ಇಳಿತಿದ್ದವರೆಲ್ಲ ಗರ್ಕೆ ತೊಗೊಂಬಂದು ಬಸವಣ್ಣಂಗೆ ಇಡ್ತಾಯಿದ್ರು. ಯಾಕೆ ಅಂತ ರೀಸನ್ ನಮಗೂ ಗೊತ್ತಿರಲಿಲ್ಲ. ಸರಿ ನಾವು ಮಾಡೇ ಬಿಡೋಣ ಅಂತ ನಾವು ಗರ್ಕೆ ತೊಗೊಂಬಂದು ಬಸವಣ್ಣಂಗೆ ಇಟ್ವಿ. ಹೀಗೆ ಇಳಿತಾ ಇರುವಾಗಲೇ ನಮ್ಮ ಕಾವ್ಯ ಅವ್ರಿಗೆ, ಅದೇ ಸ್ಟ್ರಾಂಗ್ ವುಮೆನ್ ಕಾವ್ಯ ಅವ್ರಿಗೆ ಕಾಲೆಲ್ಲ ಲಂಪ್ ಆಗೋಕ್ಕೆ ಶುರುವಾಗಿ ಎದ್ದು ಓಡಾಡೋಕ್ಕಾಗ್ತಿಲ್ಲ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲ್ಗಳು ಶಕ್ತಿ ಕಳ್ಕೊಂಡಿವೆ. ಈ ಶಟಲ್ ಟ್ರೈನ್ ಥರ 10 ಸ್ಟೆಪ್ಪಿಗೊಂದ್ಸಲ 10 ನಿಮಿಷ ಸ್ಟಾಪ್ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ನಿಮಗೆಲ್ಲ ಈಗ ಗೊತ್ತಾಗಿರ್ಬೇಕಲ್ಲ ನಾ ಇವ್ರನ್ನ ಸ್ಟ್ರಾಂಗ್ ವುಮೆನ್ ಅಂತ ಯಾಕೆ ಕರಿತೀವಿ ಅಂತ. ಕೊನೆಗೂ ಆಗೋ ಈಗೋ ಕೆಳಗಿಳಿದು ಸ್ವಲ್ಪ ನೇಚರ್ಕಲ್ ಕೆಲಸ ಮುಗಿಸ್ಕೊಂಬಂದು ಗಾಡಿ ಎತ್ತಿ ಮನೆ ಕಡೆ ಹೊರಟ್ವಿ. ದಾರಿ ಮಧ್ಯೆ ನಮಗೆ ಸೆಂಡ್ ಆಫ್ ಕೊಡೋಕ್ಕೆ ಒಂದು ದೊಡ್ಡ ಸೈನ್ಯನೇ ಬಂದಿತ್ತು, ಕುರಿಗಳದು. ಆಮೇಲೆ ಹಾಗೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ನಮ್ಮ ಗೌರೀಶ್ ಅವರ ಹಳ್ಳಿ ಮೇಲಾಸ್ ಬಂದ್ವಿ. ಅವರು ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲೇ ಇಳ್ಕೊಂಡು, ಆಮೇಲೆ ನಮ್ಮ ಕೌಶಿಕ್ ಬಾಯ್ ಅವ್ರನ್ನ ಮನೆ ಹತ್ರ ಡ್ರಾಪ್ ಮಾಡಿದ್ವಿ. ಅವರು ಕಾಫಿ ಕುಡಿಯೋಕೆ ಕರೆದ್ರು. ಆದರೆ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಗಾಡಿ ಬಿಟ್ವಿ. ನೆಕ್ಸ್ಟು ನಮ್ಮ ನಿಖಿಲ್ ಅಣ್ಣರನ್ನ ಎಲ್ಲಿಂದ ತೋರಿಸ್ಕೊಂಡಿದ್ವೋ ಅಲ್ಲಿಗೆ ಬಿಟ್ಟು ನಮ್ಮ ಅಕ್ಕನ ಜೊತೆಗೆ ಅಕ್ಕನ ಮಗಳೂ ಎತ್ತಾಕೊಂಡು ಅವರಿಬ್ಬರನ್ನು ಅವ್ರ ಮನೆಗೆ ಬಿಟ್ಟು ನಮ್ಮಿಬ್ಬರಿಗೂ ಸ್ವಲ್ಪ ಟೌನ್ ಕೆಲಸ ಇದ್ದಿದ್ದರಿಂದ ಟೌನ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ನಾವು ಮನೆಗೆ ಬಂದ್ವಿ. ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಮನೆ ಮುಂದೆ ಆಲ್ರೆಡಿ ನಮ್ಮ ಲಕ್ಷ್ಮಿ ವೆಯ್ಟ್ ಮಾಡ್ತಾ ಇದ್ಲು. ಸೊ ಇದಾಗಿತ್ತು ದಿ ಲಾಗ್ ಆಫ್ ಹಿರೇಕಲ್ಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಎಲ್ಲರೂ ಒಂದು ಸಲ ಈ ಜಾಗಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಷ್ಟೇ.